ಎಂಥ ಪ್ರಕೃತಿ ಸೊಬಗು. ನನಗನ್ಸುತ್ತೆ ಈ ಅಂದನೇನಾದರೂ ಮನುಷ್ಯನ ಕೊಟ್ಬಿಟ್ಟಿದ್ರೆ ಅವ್ನು ಹಿಡಿಯೋಕ್ಕಾಗ್ತಾಯಿತ್ತ ಅಂತ. ಆಹಾ, ವಾವ್. ನೋಡಿ, ನಾಳೆ ಮುಡಿಗೋ ಗುಡಿಗೋ ಎಲ್ಲಿಂತ ಗೊತ್ತಿಲ್ಲದಿರೋ ಹೂವೇ ಅಷ್ಟು ಚಂದ ನಗ್ತಾ ಇದೆ. ನಾವು ಯಾಕೆ ಇಷ್ಟೊಂದು ಒದ್ದಾಡ್ತೀವಿ? ಆಸೆ ಬುರುಕ ಮನುಷ್ಯ. ಉಲ್ಲಾಸಭರಿತ ಹೂ. ಪಾಪ ಮಾರೋರಿಗೆ ಸಿಕ್ಕಿದ್ರೆ ಇಷ್ಟೊಂದು ಹೂವು ಖುಷಿ ಪಟ್ಟಿರೋನು. ಯಾರ್ಯಾರು ಹೂ ಬೇಕು ಹೇಳ್ರಪ್ಪ, ಕಳಿಸ್ಕೊಡ್ತೀನಿ. ಏನ ಅಂದ, ಏನ ನಗು, ಏನ ಪ್ರಕೃತಿ ಸೌಂದರ್ಯ, ನಿಜಕ್ಕೂ ಅವಿಸ್ಮಯ. ಹೂವನ್ನು ನೋಡಿ ನಾವು ಖುಷಿ ಪಡ್ತಿದ್ವೋ, ನಮ್ಮನ್ನು ನೋಡಿ ಹೂವು ಖುಷಿ ಪಡ್ತಿದ್ಯೋ ಅನ್ನೋದೇ ಸಂದೇಹ ಇಲ್ಲ. ಮಕರಂದ ಕೂಡ ಖುಷಿ ಪಡ್ತಿದೆ. ಮಕರಂದ, ಪ್ರತಿ ಹೂವಿನಲ್ಲೂ ದೇವರು ಒಂದೊಂದು ಸೊಬಗು, ಪ್ರತಿ ಆಕಾರದಲ್ಲೂ ಒಂದೊಂದು ಸೊಬಗು. ಅದಕ್ಕೇನಪ್ಪ ನಮ್ಮ ಕವಿಗಳು ಪ್ರಕೃತಿನೇ ಜಾಸ್ತಿ ಹೋಲೋ ಅಂಥ ಪದಗಳನ್ನ ಉಪಯೋಗಿಸ್ತಾ ಇದ್ರು ಅನಿಸುತ್ತೆ. ಎಂಥ ಚಂದ ಇದೆ, ಏನು ಚಂದ ಇದೆ. ಖುಷಿ 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 ಖುಷಿ. ಕೆಂಪು ಬಿಳಿ ಎರಡೂ ಸೇರಿ ಈ ಪ್ರದೇಶದ ಅಂದವನ್ನು ಬದಲಾಯಿಸಿದೆ. ಇದು ಅಂತ ನೋಡಿ ಹೇಗಿದೆ. ವಾವ್. ಕಷ್ಟಪಟ್ಟು ಬೆಳೆಸಿದ್ರೆ ಒಂದು ದಿವಸ ಇದರ ಸವಿನ ಸವಿಬಹುದು.